ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ಇವತ್ತು ವರ್ಕೌಟ್ ಬಿಟ್ಬಿಟ್ಟು ಸಾಯಂಕಾಲ ಅಂದರೆ ರನ್ನಿಂಗ್ ಸಾಯಂಕಾಲ ಮಾಡಿದೆ. ಬಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿ ಊಟ ತಿನ್ನೋಣ ಅಂತ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ಮಾಡಿತ್ತು ಫ್ರೈಡ್ ರೈಸು, ಸ್ವಲ್ಪ ಎಲ್ಲ ಜಾಸ್ತಿನೇ ಮಾಡಿತ್ತು ಫ್ರೈಡ್ ರೈಸು. ಅದರಲ್ಲಿ ಸ್ವಲ್ಪ ಮಿಕ್ಕ ಇದೆ, ಅದನ್ನು ತಿನ್ನೋಕ್ಕೆ ಹಾಕೊಂಡಿದ್ದೀನಿ. ಫ್ರೈಡ್ ರೈಸ್ ತಿಂದು ಇದಕ್ಕೆ ಸ್ವಲ್ಪ ಅನ್ನ ಹಾಕೊಂಡು ತಿನ್ನಬೇಕು. ಆಮೇಲೆ ಟೌನ್ಗೆ ಹೋಗ್ಬೇಕಂತೆ, ಟೌನ್ಗೆ ಹೋಗಿ ಸಾಮಾನು ತರಬೇಕು. ಬನ್ನಿಗೆ ತಿಂದ್ಬಿಟ್ಟು ಪುಚುಕ್ ಅಂತ ಗಾಡಿಲೇ ಚುಕ್ಕು ಅಂತ ಹೊರಟೋಗ್ಬಿಡೋಣ. ಹೊರಟೋಗಲ್ಲ, ಹೋಗಿ ಬರೋಣ. ಬನ್ನಿಗೆ ಹೋಗೋಣ. ಗಾಯ್ಸ್, ಕೊನೆಗೆ ಊಟ ತಿಂದು ಈಗ ಟೌನ್ಗೆ ಹೊರಟಿದ್ದೀನಿ. ಊಟ ಮಾಡಿ ನೋಡಿ ಗೈಸ್, ಎಷ್ಟು ಸಾವಿರ ಆಗ್ಬೋದು ಕರೆಕ್ಟಿಗೆ? ಯಾವಾಗಲೂ ಕರೆಕ್ಟ್ ಹಾಕಿ ಹೇಳ್ತೀಯ. ಎಷ್ಟೈತೆ ಇದು? ಎಷ್ಟು? 1.5 ಐತೆ. ಅದು ವಾಪಸ್ ಕೊಡೋದು ಎಲ್ಲ ಸೇರಿಸಿ ತಗೊಂಬ. ಗೈಸ್ 1.5 ಐತೆ ನೋಡೋಣ ಗೈಸ್ ಎಷ್ಟು ಬಿಲ್ ಮಾಡುತ್ತೆ ಅಂತ. ಕರೆಕ್ಟು ಆಗ್ಬೋದು, ನೋಡೋಣ. ಗಾಯ್ಸ್, ಕೊನೆಗೂ ಸಾಮಾನು ತಗೊಂಡಿದ್ದಾಯಿತು ನೋಡಿ ಗೈಸ್. ಕರೆಕ್ಟಿಗೆ 1444 144 ಕರೆಕ್ಟು 144 ಆಗೈತೆ. ಇನ್ನೂ ಮಿಕ್ಕೈತೆ ಚೇಂಜು. ಬನ್ನಿ ಗೈಸ್, ಹೋಗೋಣ ಈಗ ಮನೆಗೆ. ಗಾಯ್ಸ್, ಫೈನಲಿ ಮನೆಗೆ ಬಂದೆ. ಈ ಗಂಟೆ ನೋಡಿ ಗೈಸ್, ಟಿನ್ ಹೋಗ್ಬೇಕಾರೆಲ್ಲ ಗಂಟೆ ಸೌಂಡ್ ಆಗ್ತಾನೇ ಇರ್ತದೆ. ಅಯ್ಯ ಬನ್ನಿ ಗೈಸ್, ಈಗ ಬೆಳಿಗ್ಗೆ ಅನ್ಲಾಕ್ ಬಿದ್ದೈತೆ. ಹೋಗ್ಬಿಟ್ಟು ಲೆಸ್ಟ್ ಸ್ಟಾರ್ಟ್ ವರ್ಕ್ ಸ್ಟಾರ್ಟ್ ಮಾಡೋಣ. ಏನು ವರ್ಕು ಅಂದರೆ ಮಾಡಿದ್ಮೇಲೆ ಹೇಳ್ತೀನಿ, ಇಲ್ಲ ಮಾಡಿದ್ಮೇಲೆ ಹೇಳಲ್ಲ, ತೋರಿಸ್ತೀನಿ. ಹೇಳೋದ್ರಲ್ಲಿ ಏನೈತೆ, ತೋರಿಸೋದ್ರಲ್ಲಿ ಮಜಾ ಅಲ್ಲ ಗೈಸ್. ನನಗೆ ಗೊತ್ತು, ಅದರಲ್ಲೇ ಮಜಾ. ಯಾರ್ಯಾರು ಇದು ಹೇಳಿರೋದನ್ನ ಯಾರ್ಯಾರು ನೋಡಿರೋದನ್ನ ಬಂದು ಹೇಳಿದ್ರೆ ಮಜಾ ಇರೋಲ್ಲ. ನೀವೇ ಅದನ್ನು ಹೋಗಿ ನೋಡಿದ್ರೆ ಮಜಾ ಇರುತ್ತೆ, ಗೊತ್ತು ನನಗೆ. ಬನ್ನಿ ಗೈಸ್, ಹೋಗೋಣ. ಗಾಯ್ಸ್, ಫೈನಲಿ ಬೆಳಿಗ್ಗೆ ಬೇಗ ಎದ್ದೇಳ್ಬಿಟ್ಟು ಲೇಟಿಗೆ ರೆಡಿ ಆದೆ. ಹೌದು ಗೈಸ್, ಬೆಳಿಗ್ಗೆ 6 ಗಂಟೆ ಹಂಗೆ ಎದ್ಬಿಟ್ಟೆ. ಆದರೆ ಒಂಥರ ಜಾಸ್ತಿ ಮಂಜು ಬಂದಿತ್ತು ಮತ್ತು ಒಂಥರ ಜಾಸ್ತಿ ಸುಸ್ತಾಗ್ತಿತ್ತು. ಅದಕ್ಕೋಸ್ಕರ ವಾಕಿಂಗ್ ಇವತ್ತು ಹೋಗಲಿಲ್ಲ. ಇವತ್ತು ಕೂಡ ಸಾಯಂಕಾಲ ವಾಕಿಂಗ್ ಹೋಗಬೇಕು. ಫೈನಲಿ ರೆಡಿ ಆಗಿದ್ದೀನಿ. ಇವಾಗ ಹೋಗಿ ತಿಂಡಿ ತಿನ್ನಬೇಕು. ಬನ್ನಿ ಗೈಸ್, ಹೋಗಿ ಏನು ತಿಂಡಿ? ಚಪಾತಿ ಬೆಂಡೆಕಾಯಿ ಪಲ್ಯ ನೋಡಿ ಗೈಸ್, ಇಲ್ಲೇ ಹಾಕಿಕ್ಕೈತೆ ಚಪಾತಿ, ಬೆಂಡೆಕಾಯಿ ಪಲ್ಯ, ಚಟ್ನಿ. ಬನ್ನಿ ಹೋಗಿ ತಿನ್ನೋಣ. ಹೋಗಿರೋಕ್ಕೆ ಗೈಸ್, ಈಗ ತಿಂಡಿ ಹೊರಡಬೇಕು. ಟೈಮ್ ಆಗಿಬಿಟ್ಟೈತೆ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಬಂದಮೇಲೆ ಸಿಗ್ತೀನಿ. ಇನ್ನೇನು ಏನೇನು ಮಾಡಿದೆ ಅಂತ ಬಂದಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಗಾಯ್ಸ್, ಇವಾಗ ನಾಳೆ ಕಾಲೇಜಿನ ಬಂದು ಫ್ರೆಶಪ್ ಆಗಿ ಡ್ರೆಸ್ ಹಾಕೊಂಡು, ಏರ್ ಬಟ್ ಹಾಕೊಂಡು, ಬೂಮರ್ ಹಾಕೊಂಡು ಹೋಗ್ತಿದ್ದೀನಿ ವಾಕಿಂಗ್ ಅಲ್ಲ ಸಾರಿ, ರನ್ನಿಂಗು. ಗೈಸ್, ಹಿಂಗೆ ಹೋಗ್ತಿರೋ ಒಳ್ಳೆ ಕಲ್ಲೊಂದು ಥರ ಇದ್ದೀನಿ. ಎಲ್ಲರೂ ನನಗೆ ನೋಡ್ತಿರ್ತೀವಿ, ಈ ಥರ ಫೋನ್ ನೋಡ್ಕೊಂಡು ಇಟ್ಕೊಂಡು ಹೋಗ್ತಿದೆ. ಈಗ ಓಡೋಣ ಬನ್ನಿ ಗೈಸ್. ಇಲ್ಲಿಂದ ಎಲ್ಲಿ ತನಕ ಓಡ್ತೀನಿ ನೋಡೋಣ. ಈಗ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ಹೋಗ್ತಿದ್ದೆ, ಅದರಲ್ಲೇ ನಿಲ್ಲಿಸಿದೆ. ಯಾಕೆಂದರೆ ನೀವು ನೋಡಿ ಗೈಸ್, ಹೆಂಗೆ ಕಾಣಿಸ್ತೈತೆ ಸನ್ಸೆಟ್ಗೂ ನಮ್ಮ ಮಧುಗಿರಿ ಬೆಟ್ಟಕ್ಕೂ ಸಕ್ಕತ್ತಾಗಿ ಮ್ಯಾಚಿಂಗ್ ಆಗ್ತಾಯಿದೆ. ಈ ಥರ ಇರಬೇಕು ಗೈಸ್, ಯಾವಾಗಲೂ ಚೆನ್ನಾಗಿರ್ತದೆ. ಫುಲ್ಲು ಲೈಟಿಂಗ್ ಜೊತೆ ಎಲ್ಲ ಕರೆಕ್ಟು ಐತೆ. ಈಗ ಸ್ಟಾರ್ಟ್ ಮಾಡಬೇಕು. ಬನ್ನಿ ಗೈಸ್, ಹೋಗೋಣ. ಸಕ್ಕತ್ತಾಗೈತೆ ಗೈಸ್, ಹಿಂಗೆ ಓಡ್ತಿದ್ರೆ ಒಂಥರ ಮಜಾ. ಬೆಳಿಗ್ಗೆ ಹೊತ್ತಂತೂ ಅಲ್ಟಿ, ಆದರೆ ಏನು ಮಾಡೋಕ್ಕಾಗಲ್ಲ. ನಾನು ಲೇಟಾಗಿ ಎದ್ದೇಳಿ ಬಿಡ್ತೀನಿ, ಸೋಂಬೇರಿ ನನ್ನ ಮಗ. ಅದು ಬೇರೆ ಫುಲ್ಲು ಥಂಡಿ ಗೈಸ್, ಈಗ ಥಂಡಿ ಆಗಲ್ಲ ಎದ್ದೇಳಕ್ಕೆ, ಏನು ಮಾಡೋಕ್ಕಾಗಲ್ಲ. ಸೋಂಬೇರಿ ನನ್ನ ಮಗ ನಾನು. ಅದಕ್ಕೋಸ್ಕರ ಸಾಯಂಕಾಲ ಎದ್ಬಿಟ್ಟು ಎದ್ದೇಳೋದಲ್ಲ, ಬಂದಿದ್ದನ್ನ ರೆಡಿ ಆಗಿಬಿಟ್ಟು ಹೊರಡೋದು. ಖಾನ ಪೀನ ಏನೂ ಇಲ್ಲ ನಂದು, ಹೋಗಿ ಮಾಡಬೇಕು. ಬನ್ನಿ ಗೈಸು. ಇನ್ನು ಹಿಂದೂಪುರದ ರೋಡು ಕರೆಕ್ಟಿಗೆ ಅಲ್ಲೈತೆ ಹಿಂದೂಪುರದ ರೋಡು. ಮುಂದೆ ಹೋಗೋಣ ಅಂದ್ಕೊಂತೀನಿ, ಮುಂದೆ ಬೇಡ. ಇಲ್ಲಾಸಿ ಅಲ್ಲಿ ಹೋಗ್ತೀನಿ ಬಿಜವಾರದ ರೋಡ್ ತನಕ. ಅಲ್ಲಿಂದ ಈ ಕಡೆ ತಿರುಗಿದೆ, ಫುಲ್ ಕತ್ಲು. ಅದಕ್ಕೋಸ್ಕರ ಲೈಟಿಂಗ್ ಹಾಕೊಂಡು ಅದೆಲ್ಲ ಹೋಗೋದು ಬೇಡ. ಹಿಂದೂಪುರದಲ್ಲೇ ಆರಾಮಾಗಿ ಸೇಫಾಗಿ ಹೋಗೋಣ. ಈಗ ಫಸ್ಟು ಸೇಫಾಗಿರಬೇಕು, ಅದಕ್ಕೋಸ್ಕರ ಹಂಗೆ ಹೋಗ್ಬೇಕು. ಬನ್ನಿ ಗೈಸ್, ಹೋಗೋಣ. ಗಾಯ್ಸ್, ಕೊನೆಗೂ ರೀಚ್ ಆದೆ ಈ ರೋಡ್ಗೆ. ಈ ರೋಡಿಂದ ಹಿಂಗೆ ಹೋಗಿ ಅಲ್ಲಿ ಲೆಫ್ಟ್ ತಗೊಂಡ್ರೆ ಮಾಮೂಲಿ TVV ಕಾಲೇಜ್ ಬರ್ತದೆ. ಅಲ್ಲಿಂದ ಸ್ವಲ್ಪ ಸ್ಟ್ರೈಟ್ ಹೋಗಿ ಅಲ್ಲಿ ಸ್ವಲ್ಪ ರೈಟ್ ತೊಗೊಂಡ್ರೆ ನಮ್ಮ ಮನೆ ರೋಡ್ ಸಿಗ್ತದೆ. ಈಗ ಬನ್ನಿ ಗೈಸ್, ಹೋಗೋಣ. ಗಾಯ್ಸ್, ಫೈನಲಿ ಮನೆಗೆ ಬಂದೆ. ನಾನು ಮನೆಗೆ ಬಂದಿದ್ದನ್ನ ಫಸ್ಟು ಈ ಫ್ಯಾನ್ ಮುಂದೆ ಬಿಡಬೇಕು. ಯಾಕೆಂದರೆ ಸೆಕೆಂಡ್ ನೀರು ಸೊ ಹಿಂಗೆ ಮಾಡ್ತೀನಿ. ಓಕೆ, ನೆನ್ನೆ ಏನೇನು ಮಾಡಿದೆ ಅಂತ ತೋರಿಸ್ತೀನಿ. ನೆನ್ನೆ ಮಾಡಿದ್ದು ಒಂದೇ ವೈಲ್ಡ್ ಲೂಪು.
ಈ ವೈಲ್ ಲೂಪು ಹೆಂಗೆ ಅಂದರೆ ನಾವೇನಾದರೂ ಆನ್ಸರ್ ಕೊಟ್ಟರೆ ಅದು ಅಲ್ಲ, ಏನಾದರೂ ಕೊಟ್ಟರೆ ನಾವು ಅದು ಆನ್ಸರ್ ಕರೆಕ್ಟಾಗಿ ಬರೋದಕ್ಕೆ ಬಿಡೋಲ್ಲ ಗೈಸ್. ಅಂದರೆ ಲಾಸ್ಟಿಗೆ ಆನ್ಸರ್ನ ಸ್ಯಾಟಿಸ್ಫೈಸ್ ಮಾಡ್ತಾಯಿದೆ. ಅದರಲ್ಲಿ ಫಸ್ಟಿಗೆ ನಾನು ಪ್ರಿಂಟ್ ಮಾಡಿದ್ದೀನಿ ಏನಂದರೆ ನೆವರ್ ಗಿವ್ ಅಪ್ ಅಂತ. ಯಾಕೆಂದರೆ ಇದು ಮಾರ್ಕ್ಸಿಂದ ತಗೊಂಡಿದ್ದೀನಿ. ಇಲ್ಲಿ 100 ಸಲ ಫೇಲ್ ಆದ್ರೂ ನೀವು ಪಾಸ್ ಆಗಲೇಬೇಕು ಅಂತ ನಾನು ಸುಮ್ಮನೆ ಒಂಥರ ಮೋಟಿವೇಶನ್ ಥರ ತಗೊಂಡು ನೆವರ್ ಗಿವ್ ಅಪ್ ಅಂತ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಈಸ್ ಫೇಲ್ಡ್ ವೇರಿಯೇಬಲ್ಗೆ ಟ್ರೂ ಅನ್ನೋದು ಬೂಲ್ನಿಯನ್ನು ಅಸೈನ್ ಮಾಡ್ತಾಯಿದ್ದೀನಿ. ಇಲ್ಲಿ ಐ ವ್ಯಾಲ್ಯೂ ಬಂದುಬಿಟ್ಟು 1 ಕೊಡ್ತಾಯಿದ್ದೀನಿ. ವೈಲ್ ಲೂಪು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ವೈಲ್ ಈಸ್ ಫೇಲ್ಡ್ ಪ್ರಿಂಟ್. ಇಲ್ಲಿ ಫ್ರ್ಯಾಗ್ಮೆಂಟ್ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಇಲ್ಲಿ ಒಳಗಡೆ ವೇರಿಯೇಬಲ್ ಹಾಕಿದ್ದೀನಲ್ವ, ಅದಕ್ಕೋಸ್ಕರ ಫ್ರ್ಯಾಗ್ಮೆಂಟ್ ಯೂಸ್ ಮಾಡ್ತಿದ್ದೀನಿ. ತಿರ್ಗಿ ಐ ವ್ಯಾಲ್ಯೂ ಬಂದುಬಿಟ್ಟು i+1 ಅಂತ ಕೊಡ್ತಾಯಿದ್ದೀನಿ. ಅಂದರೆ ಇಲ್ಲಿ ಕಂಡೀಷನ್ ಏನಾದ್ರು ಟ್ರೂ ಆದರೆ ನೆಕ್ಸ್ಟ್ ಈ ಕಂಡೀಷನ್ಗೆ ಬಂದುಬಿಟ್ಟು ಐ ವ್ಯಾಲ್ಯೂ 1 ಐತಲ್ಲ, ಅದು +1 ಆಗುತ್ತೆ, ಅಂದರೆ 2 ಆಗುತ್ತೆ. ಅದಕ್ಕೋಸ್ಕರ ಐ ವ್ಯಾಲ್ಯೂನ ಇಲ್ಲಿ +1 ಮಾಡ್ತಿದ್ದೀನಿ. ಇಫ್ i ಗ್ರೇಟರ್ ದೆನ್ 100 ಬ್ರೇಕು, ಅಂದರೆ 100 ತನಕ ಬಂದು ಆಮೇಲೆ ಬ್ರೇಕ್ ಆಗೋಗ್ತದೆ. ಅಂದರೆ 100 ಸರಿ ಟ್ರೈ ಮಾಡಿರಿ, ಆಗಲಿಲ್ಲ ಅಂದರೆ ಬ್ರೇಕ್ ಅಷ್ಟೇ, ಫೇಲ್ ಆಗಲಿ, ಇವ್ರನ್ನ ನೀನು ಮಾಡೋಕ್ಕಾಗಲ್ಲ ಬಿಟ್ಬಿಡು ಅಂತ ನಾನು ಒಂಥರ ಯೋಚನೆ ಮಾಡಿ ಈ ಥರ ಮಾಡಿದ್ದೀನಿ. ಓಕೆ ಗೈಸ್, ಇದು ಬ್ರೇಕ್ ಆಗ್ತದೆ. ಇಲ್ಲಿ ಫಸ್ಟು ನೆವರ್ ಗಿವ್ ಅಪ್ ಅಂತ ಹಾಕಿ ಎಲ್ಲ ಏನೋ ಮಾಡಿದ್ದೀನಿ. ಇವಾಗ ಫಸ್ಟು ಪ್ರೋಗ್ರಾಮ್ನ ರನ್ ಮಾಡೋಂಥದ್ದೀನಿ. ರನ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಗೈಸ್. ಓಕೆ, ರನ್ ಓಕೆ, ರನ್ ಮಾಡಿದೆ. ವಾಟ್ ಗೈಸ್ ಇಲ್ಲಿ ಬ್ರೇಕ್ ಆದಮೇಲೆ ಇದು ಪ್ರಿಂಟ್ ಅಂತ ಹಾಕ್ಬಿಟ್ಟಿದ್ದಾನಲ್ಲ, ಅದಕ್ಕೋಸ್ಕರ ಈ ಕೋಡ್ ಬಂದುಬಿಟ್ಟು 100 ಸಲ ಇದೇ ಥರ ಆಗಿಬಿಟ್ಟಿದೆ ಪ್ರಿಂಟು. ಇದನ್ನು ತೆಗಿತೀನಿ ತಡೀರಿ. ಇದನ್ನು ತೆಗೆದ್ರೆ ನಿಮಗೆ ಕರೆಕ್ಟು ಗೊತ್ತಾಗ್ತದೆ ಬ್ರೇಕ್ ಒಂದು ನೋಡಿ. ಇದು ತಿರ್ಗಾ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿಗೆ ಅದೇನಾಗ್ಬಿಟ್ಟು ಇದು ಆಗಿಬಿಟ್ಟಿದೆಯಪ್ಪ, ಅದಕ್ಕೋಸ್ಕರ ತೆಗೆದ್ಬಿಡೋಣ. ಓಕೆ ಗೈಸ್, ಇದನ್ನು ಕ್ಲಿಯರ್ ಮಾಡ್ಕೊಬಿಟ್ಟು ನೋಡಿ, ಒಂದು ಸ್ವಲ್ಪ ತಪ್ಪಾದ್ರೂ ಈ ಥರ ಆಗ್ತದೆ. ಅದಕ್ಕೋಸ್ಕರ ನೀಟಾಗಿ ಮಾಡಬೇಕು. ಇಲ್ಲಿ ಕ್ಲಿಯರ್ ಮಾಡ್ಕೋಬೇಕು. ಓಕೆ, ಕ್ಲಿಯರ್. ಲೆಟ್ಸ್ ರನ್. ತಿರ್ಗಾ ರನ್ ಮಾಡ್ಕೊಳ್ಳೋಣ. ಓಕೆ ಗೈಸ್, ನೋಡಿ ಗೈಸ್, 100 ನಂಬರ್ಸ್ ಇರ್ತವೆ ಇದರಲ್ಲಿ. ಫಸ್ಟಿಗೆ ಸ್ಟಾರ್ಟಿಂಗ್ ಬಂದುಬಿಟ್ಟು ನೆವರ್ ಗಿವ್ ಅಪ್, ಆಮೇಲೆ ಅದು ಬಂದುಬಿಟ್ಟು ನೆವರ್ ಗಿವ್ ಅಪ್ ಅಂದ್ಬಿಟ್ಟು ವೈಲ್ ಲೂಪಲ್ಲಿ ಪ್ರಿಂಟ್ ಆಗ್ತೈತೆ ಟ್ರೈನ ಮಾಡ್ತಿರ್ಬೇಕು. ಎಲ್ಲಿ ತನಕ ಅಂದರೆ 100ಕ್ಕಿಂತ ಜಾಸ್ತಿ ಹೋಗೋ ತನಕ. 100ಗೆ ಹೋದ್ಮೇಲೆ ಸ್ಟಾಪ್ ಆಗು, ಅಂದರೆ 101 ಪ್ರಿಂಟ್ ಆಗಬಾರ್ದು, ಯಾಕೆಂದರೆ ಇಲ್ಲಿ ಬ್ರೇಕ್ ಸ್ಟೇಟ್ಮೆಂಟ್ ಹಾಕಿದ್ದೀನಿ. ಸೊ ಇಷ್ಟೇ ಗೈಸ್ ಮಾಡಿದ್ದು. ಇಷ್ಟು ಹಿಂಗೆ ಮಾಡಿದ್ದೀನಿ. ಇದು ಹೆವಿ ತಲೆ ಕೆಡಿಸ್ತೈತೆ. ಇದು ಇನ್ನೂ ಪ್ರಾಜೆಕ್ಟ್ ಇದನ್ನು ಬೇಸ್ಬಿಟ್ಟು ಮಾಡಬೇಕು, ಅವೆಲ್ಲ ಕರೆಕ್ಟಿಗೆ ತಲೆಗೆ ಹೋಗೋದು. ಹೌದು ಗೈಸ್. ಓಕೆ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.